ಡ್ಯಾಂಡ್ರಫ್ ಅನ್ನೋದು ಫಂಗಲ್ ಓವರ್ ಗ್ರೋತಿಂದ ಆಗುತ್ತೆ. ಸ್ಟ್ರೆಸ್ಸಿಂದ ಮತ್ತು ಹಾರ್ಮೋನಲ್ ಚೇಂಜಸ್ಸಿಂದನೂ ಆಯಿಲ್ ಪ್ರೊಡಕ್ಷನ್ ಸ್ಕ್ಯಾಲ್ಪಲ್ಲಿ ಹೆಚ್ಚಾಗುತ್ತೆ. ಎಣ್ಣೆ ಹೆಚ್ಚಿದ್ದಾಗ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಚಳಿಗಾಲದಲ್ಲಿ ಮತ್ತು ಹಾರ್ಡ್ ವಾಟರಿಂದನೂ ಕೆಲವರಿಗೆ ಡ್ಯಾಂಡ್ರಫ್ ಹೆಚ್ಚಾಗುತ್ತೆ. ಇಟ್ ಕಾಸಸ್ ಇನ್ಫ್ಲಮೇಷನ್ ಅಂದರೆ ರೆಡ್ನೆಸ್ ಬರುವುದು ಅದು ಮತ್ತು ನವೆ ಬರುವುದು. ಸೊ ದ ಮೆಜಾರಿಟಿ ಆಫ್ ದ ಸೆಬೇಷಿಯಸ್ ಗ್ಲ್ಯಾಂಡ್ಸು ಇರೋದು ನಮ್ಮ ಸ್ಕ್ಯಾಲ್ಪಲ್ಲಿ. ಸೊ ಅದರಿಂದನೇ ಡ್ಯಾಂಡ್ರಫನ್ನು ಹೆಚ್ಚಾಗಿ ಸ್ಕ್ಯಾಲ್ಪಲ್ಲೇ ಆಗೋದು. ಡ್ರೈ ಸ್ಕ್ಯಾಲ್ಪ್ ಅವ್ರಿಗೆ ಆಯಿಲ್ ಹೆಲ್ಪ್ ಆಗುತ್ತೆ, ವೆರಸ್ ಡ್ಯಾಂಡ್ರಫ್ ಇರೋರಿಗೆ ಆಯಿಲಿಂದ ಪ್ರಾಬ್ಲಮ್ ಹೆಚ್ಚಾಗುತ್ತೆ. ಸೊ ಈಗ ಮೊಸರು ತಂಪು ಅಂತ ಹೇಳ್ತಾರಲ್ವಾ, ಸೊ ಇಟ್ ವಿಲ್ ಗಿವ್ ಅ ಟೆಂಪರರಿ ರಿಲೀಫ್. ಇದು ಎಗೇನ್ ಫುಡ್ ಫಾರ್ ದ ಫಂಗಸ್. ಸೊ ರಿಪೀಟೆಡ್ ಯೂಸೇಜ್ ಕ್ಯಾನ್ ಆ್ಯಕ್ಚುಲಿ ಡ್ಯಾಮೇಜ್ ದ ಸ್ಕಿನ್ ಬ್ಯಾರಿಯರ್ ಇನ್ ದ ಸ್ಕ್ಯಾಲ್ಪ್. ಸೊ ಇದನ್ನು ನಾವು ಇನ್ಫ್ಯಾಕ್ಟ್ ಫಂಗಲ್ ಆ್ಯಕ್ನೆ ಅಂತ ಹೇಳ್ತೀವಿ. ಅದಲ್ದಿರ ಟ್ರೈಕೋಸ್ಕೋಪಿ ಅಂತ ಒಂದು ಡಿವೈಸ್ ಇರುತ್ತೆ. ಅದರಲ್ಲಿ ನೋಡಿದ್ರೆ ಎಸ್ಪೆಷಲಿ ನಮಗೆ ಇನ್ಫ್ಲಮೇಷನ್ ಇದೆಯಾ ಇಲ್ವಾ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಡ್ಯಾಂಡ್ರಫ್ ಇತ್ತು ಅಂತ ಹೇಳಿದ್ರೆ ಹೇರ್ ಗ್ರೋತ್ ಆಗೋದಿಲ್ಲ ಅಂತ ಹೇಳ್ತಾರೆ, ಹೌದಾ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಹೆಚ್ಚಾಗಿ ಕಾಡುವಂತಹ ಸಮಸ್ಯೆಗಳಲ್ಲಿ ಡ್ಯಾಂಡ್ರಫ್ ಕೂಡ ಒಂದು. ಅದರಲ್ಲೂ ಕೂಡ ಹಳ್ಳಿಯಿಂದ ಸಿಟಿಗೆ ಬಂದ್ವಿ ಅಂತ ಹೇಳಿದ್ರೆ ಕೂದಲು ಉದುರೋದು, ಅದರ ಜೊತೆಗೆ ಡ್ಯಾಂಡ್ರಫ್ ಅಥವಾ ತಲೆಯ ಹೊಟ್ಟಿನ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದು ಕೆಲವರಿಗೆ ಒಂದು ರೀತಿಯಾಗಿ ಹೊರಗಡೆ ಹೋದಾಗ ಮುಜುಗರ ಉಂಟು ಮಾಡ್ಬೋದು ಅಥವಾ ಕೆರೆತ, ಸೊ ಒಂದು ರೀತಿ ಕಿರಿಕಿರಿಯನ್ನು ಉಂಟು ಮಾಡುವಂಥ ಒಂದು ಕಂಡೀಷನ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಇದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಸೊ ಈ ಡ್ಯಾಂಡ್ರಫ್ ಹಾಗೆಯೇ ಡ್ರೈ ಸ್ಕ್ಯಾಲ್ಪ್ ಇದರ ನಡುವೆ ಇರುವಂಥ ಡಿಫರೆನ್ಸ್ ಏನು, ಯಾವುದನ್ನು ನಾವು ಡ್ಯಾಂಡ್ರಫ್ ಅಂತ ಕನ್ಸಿಡರ್ ಮಾಡಬೇಕು, ಹಾಗೆಯೇ ಯಾವುದು ಡ್ರೈ ಸ್ಕ್ಯಾಲ್ಪ್ ಆಗಿರುತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಕೃತಿ, ಸೀನಿಯರ್ ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಆ್ಯಂಡ್ ಕಾಸ್ಮೆಟಾಲಜಿಸ್ಟ್, ಸ್ಪರ್ಶ್ ಹಾಸ್ಪಿಟಲ್, ಸರ್ಜಾಪುರ ರೋಡ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಡಾಕ್ಟರ್. ಈಗ ಹೆಚ್ಚಾಗ್ತಾ ಇರುವಂಥ ಸಮಸ್ಯೆಗಳಲ್ಲಿ ಅದರಲ್ಲೂ ಸ್ಪೆಷಲಿ ಹುಡುಗಿರಿಗೆ ಈ ಸಮಸ್ಯೆ ಜಾಸ್ತಿ ಇರುತ್ತೆ, ಡ್ಯಾಂಡ್ರಫ್ ಆಗುತ್ತೆ ಅಂತ. ಸೊ ಹಳ್ಳಿಯಿಂದ ಸಿಟಿಗೆ ಬಂದಾಗ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತಾ ಇದೆ, ಹೊರಗಡೆ ಹೋಗೋದಕ್ಕೆ ಮುಜುಗರ ಆಗುತ್ತೆ, ತುಂಬ ಕೆರೆತ ಉಂಟಾಗುತ್ತೆ ಅಂತ. ಸೊ ಈ ಡ್ಯಾಂಡ್ರಫ್ ಅಂತ ಹೇಳಿದ್ರೆ ಏನು, ಹಾಗೆಯೇ ಡ್ರೈ ಸ್ಕ್ಯಾಲ್ಪ್ ಅಂತ ಹೇಳಿದ್ರೆ ಏನು, ಇದರ ನಡುವೆ ಇರುವಂಥ ಡಿಫ್ರೆನ್ಸ್ ಹೇಗೆ ಅಂತ? ಸಾಮಾನ್ಯವಾಗಿ ಇವೆರಡು ಒಂದೇ ಅನ್ಕೋತಾರೆ. ಆ್ಯಕ್ಚುಲಿ ಇವೆರಡರಲ್ಲೂ ವ್ಯತ್ಯಾಸ ಇದೆ, ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗ ಡ್ರೈ ಸ್ಕ್ಯಾಲ್ಪ್ ಅಂದರೆ ನಮ್ಮ ಸ್ಕ್ಯಾಲ್ಪ್ ಚರ್ಮದ ತೇವಾಂಶ ಅಥವಾ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಆಗೋದ್ರಿಂದ ಬರುತ್ತದೆ. ವೆರಾಸ್ ಯೋರ್ ಡ್ಯಾಂಡ್ರಫ್ ಅನ್ನೋದು ಫಂಗಲ್ ಓವರ್ ಗ್ರೋತಿಂದ ಆಗುತ್ತೆ. ಸೊ ಈ ಫಂಗಸ್ ನಾರ್ಮಲಿನೂ ಎಲ್ಲರ ಸ್ಕ್ಯಾಲ್ಪ್ ಮೇಲೆ ಇರುತ್ತೆ, ಬಟ್ ಕೆಲವೊಮ್ಮೆ ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟಾನ್ಸಸ್ ಆ್ಯಂಡ್ ಅದರ್ ಟೆಂಡೆನ್ಸೀಸ್ ಇದು ಹೆಚ್ಚಾಗಿ ಮಲ್ಟಿಪ್ಲೈ ಆಗುತ್ತೆ, ಇದರಿಂದ ಡ್ಯಾಂಡ್ರಫ್ ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಡ್ಯಾಂಡ್ರಫ್ ಅಂತ ಹೇಳಿದ್ರೆ ಯಾವುದಾದ್ರೂ ಬ್ಯಾಕ್ಟೀರಿಯಲ್ ಗ್ರೋತ್ ಆಗೋದಾ ಹೇಗೆ ಅಂತ? ಇಟ್ಸ್ ಅ ಫಂಗಲ್ ಓವರ್ ಗ್ರೋತ್. ಸೊ ಈ ಫಂಗಸ್ಸು ಮೆಲಾಸಿಸಿಯಾ ಅಂತ ಒಂದು ಫಂಗಸ್ ಎಲ್ಲರ ಸ್ಕ್ಯಾಲ್ಪಲ್ಲೂ ಇರುತ್ತೆ. ಸೊ ಇದು ಕೆಲವೊಮ್ಮೆ ಓವರ್ಗ್ರೋ ಆಗುತ್ತೆ. ಯಾವಾಗ ಓವರ್ಗ್ರೋ ಆಗುತ್ತೆ ಅಂದರೆ ನಮ್ಮ ಸ್ಕ್ಯಾಲ್ಪಲ್ಲಿ ಸೀಬಮ್ ಅಂತ ಒಂದು ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಆಯಿಲ್ ಹೆಚ್ಚಾಗಿದ್ದಾಗ ಇದು ನಮ್ಮ ಫಂಗಸ್ಗೆ ಆಹಾರ. ಸೊ ಆವಾಗ ಅದು ಜಾಸ್ತಿ ಸೀಬಮ್ನ ತಿಂದು ಓಲಿಕ್ ಆ್ಯಸಿಡ್ ಅಂತ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಓಲಿಕ್ ಆ್ಯಸಿಡ್ ಅನ್ನೋದನ್ನು ಸ್ಕಿನ್ ಟರ್ನೋವರ್ನ ಜಾಸ್ತಿ ಮಾಡಿ, ಸ್ಕಿನ್ ಸೆಲ್ ಟರ್ನೋವರ್ ಜಾಸ್ತಿ ಮಾಡಿ, ಇಟ್ ಈಸ್ ಗೋಯಿಂಗ್ ಟು ಕಾಸ್ ದಟ್ ಹೊಟ್ಟು ಅಥವಾ ಫ್ಲೇಕ್ಸ್ ಅಂತ ಹೇಳ್ತೀವಿ, ಅದು ಬರುತ್ತೆ. ಕೆಲವೊಮ್ಮೆ ಇದರಲ್ಲಿ ತುರಿಕೆ ಹಾಗೆ ಇರಿಟೇಷನ್, ಕೆಂಪಾಗೋದು ಎಲ್ಲನೂ ಆಗುತ್ತೆ. ಓಕೆ ಓಕೆ. ಹಾಗಾದ್ರೆ ಈಗ ಡ್ಯಾಂಡ್ರಫ್ ಇದ್ದವರಲ್ಲಿ ಡ್ರೈ ಸ್ಕ್ಯಾಲ್ಪ್ ಇದ್ದೇ ಇರುತ್ತೆ ಅಥವಾ ಡ್ರೈ ಸ್ಕ್ಯಾಲ್ಪ್ನಿಂದಾಗಿ ಡ್ಯಾಂಡ್ರಫ್ ಬರುತ್ತೆ, ಆ ಥರ ರಿಲೇಷನ್ ಇದೆಯಾ ಹೇಗೆ ಅಂತ? ಸೊ ಜನರಲಿ ಡ್ರೈ ಸ್ಕ್ಯಾಲ್ಪ್ ಇರೋರಲ್ಲಿ ಡ್ಯಾಂಡ್ರಫ್ ಬರೋದು ತುಂಬ ಕಮ್ಮಿ. ಏಕೆ ಅಂದರೆ ಡ್ಯಾಂಡ್ರಫ್ಗೆ ಆಯಿಲ್ ಇರಬೇಕು. ಸೊ ಬಿಕಾಸ್ ದ ಫುಡ್ ಫಾರ್ ದ ಫಂಗಸ್ ಇಸ್ ದ ಆಯಿಲ್. ಡ್ರೈ ಸ್ಕ್ಯಾಲ್ಪ್ ಇರೋರಲ್ಲಿ ಈ ಆಯಿಲ್ ಕಡಿಮೆ ಇರುತ್ತೆ, ಸೊ ಡ್ಯಾಂಡ್ರಫ್ ಬರೋ ಚಾನ್ಸಸ್ ಬಹಳ ಕಮ್ಮಿ. ವೆರಸ್ ಡ್ಯಾಂಡ್ರಫ್ ಇರೋರಲ್ಲಿ ಡ್ರೈ ಸ್ಕ್ಯಾಲ್ಪು ಬರ್ಬೋದು. ಇದು ಹೇಗೆ ಆಗುತ್ತೆ ಅಂದರೆ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಸಲುವಾಗಿ ಎಷ್ಟೊಂದು ಆ್ಯಂಟಿಫಂಗಲ್ ಶ್ಯಾಂಪೂಸ್ನ ಯೂಸ್ ಮಾಡ್ತೀವಿ. ಅದು ಹೆಚ್ಚಾಗಿ ಯೂಸ್ ಮಾಡಿದಾಗ ನಮ್ಮ ಸ್ಕ್ಯಾಲ್ಪಲ್ಲಿರೋ ನೈಸರ್ಗಿಕ ಆಯಿಲ್ಸ್ನ ರಿಮೂವ್ ಮಾಡಿಬಿಡುತ್ತೆ. ಆವಾಗ ಅಗೇನ್ ಸೆಕೆಂಡ್ರಿ ಡ್ರೈ ಸ್ಕ್ಯಾಲ್ಪ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇಂಥವರಲ್ಲಿ ಇನಿಷಿಯಲಿ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ದೇ ವಿಲ್ ಎಂಡ್ ಅಪ್ ಇನ್ ಗೆಟಿಂಗ್ ಡ್ರೈ ಸ್ಕ್ಯಾಲ್ಪ್. ಡಾಕ್ಟರ್, ಹಾಗಿದ್ರೆ ಡ್ಯಾಂಡ್ರಫ್ ಬರೋದಕ್ಕೆ ಮುಖ್ಯ ಕಾರಣಗಳು ಯಾವುದೆಲ್ಲ ಅಂತ? ಸೊ ಫಂಗಸ್ ಓವರ್ಗ್ರೋತ್, ಲೈಕ್ ಐ ಆಲ್ರೆಡಿ ಟೋಲ್ಡ್. ಸೊ ಮೋಸ್ಟ್ಲಿ ನಮ್ಮ ಸ್ಕ್ಯಾಲ್ಪ್ ಆಯಿಲಿ ಇದ್ದಾಗ ಅಥವಾ ಎಣ್ಣೆ ಹೆಚ್ಚಿದ್ದಾಗ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಕೆಲವೊಮ್ಮೆ
ಸ್ಟ್ರೆಸ್ಸಿಂದ ಮತ್ತು ಹಾರ್ಮೋನಲ್ ಚೇಂಜಸ್ಸಿಂದನೂ ಆಯಿಲ್ ಪ್ರೊಡಕ್ಷನ್ ಸ್ಕ್ಯಾಲ್ಪಲ್ಲಿ ಹೆಚ್ಚಾಗುತ್ತೆ, ಆವಾಗಲೂ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವೊಮ್ಮೆ ಇಟ್ ಕುಡ್ ಬಿ ಬಿಕಾಸ್ ಆಫ್ ಸಮ್ ಅಮೌಂಟ್ ಆಫ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಅಂದರೆ ಈಗ ಚಳಿಗಾಲದಲ್ಲಿ ಮತ್ತು ಹಾರ್ಡ್ ವಾಟರಿಂದನೂ ಕೆಲವರಿಗೆ ಡ್ಯಾಂಡ್ರಫ್ ಹೆಚ್ಚಾಗುತ್ತೆ. ಇನ್ನು ಕೆಲವೊಮ್ಮೆ ಕೆಲವೊಂದು ಮೆಡಿಕೇಷನ್ಸ್, ನಾವು ಕೆಲವೊಂದು ಬೇರೆ ಕಾರಣಕ್ಕೆ ಮೆಡಿಕೇಷನ್ಸ್ ಕೊಟ್ಟಿರ್ತೀವಿ, ಅದರಿಂದನೂ ಕೆಲವರಿಗೆ ಡ್ಯಾಂಡ್ರಫ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಓಕೆ ಓಕೆ, ಹಾಗಿದ್ರೆ ಪೊಲ್ಯೂಷನ್ ಕೂಡ ಕಾರಣ ಆಗುತ್ತೆ ಡ್ಯಾಂಡ್ರಫ್ ಬರೋದು? ಹೌದು. ಈಗ ಪೊಲ್ಯೂಷನ್ ಇಂದ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಡೆಪಾಸಿಷನ್ ಆಫ್ ಸೆಡಿಮೆಂಟ್ಸ್ ಆನ್ ದ ಸ್ಕ್ಯಾಲ್ಪ್. ಆವಾಗ ಈ ಕ್ಲಾಗ್ಸ್ ಇರುತ್ತಲ್ಲ ಸ್ಕ್ಯಾಲ್ಪಲ್ಲಿ, ಅದೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಅದು ಬ್ಲಾಕ್ ಆದಾಗ ಸ್ಕ್ಯಾಲ್ಪರ್ಗೆ ಇರಿಟೇಷನ್ ಶುರು ಆಗುತ್ತೆ. ಸೊ ನಂತರ ಸೇಮ್ ಪ್ರಾಸೆಸ್ ಹ್ಯಾಪನ್ಸ್, ಫಂಗಸ್ ಓವರ್ಗ್ರೋ ಆಗುತ್ತೆ, ಆಮೇಲೆ ಫ್ಲೇಕ್ಸ್ ಅಥವಾ ಹೊಟ್ಟು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ತುರಿಕೆ, ಕೆಂಪಾಗೋದು ಬರೋ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಡ್ರೈ ಸ್ಕ್ಯಾಲ್ಪ್ಗೆ ಕಾರಣ ಏನು, ಬೇರೆನೇ ಇರುತ್ತಾ? ಡ್ರೈ ಸ್ಕ್ಯಾಲ್ಪ್ಗೆ ಜನರಲಿ ಇಟ್ ಈಸ್ ಯೂಶಲಿ ವೆದರ್ ರಿಲೇಟೆಡ್, ಕ್ಲೈಮೆಟಿಕ್ ಚೇಂಜಸ್ಸು. ಸೊ ವೆನ್ ದ ಹ್ಯೂಮಿಡಿಟಿ ಅಥವಾ ಮಾಯಿಶ್ಚರ್ ಕಂಟೆಂಟ್ ಇಂದ ಗಾಳಿಯಲ್ಲಿ ಕಮ್ಮಿ ಆದಾಗ, ವೆದರ್ ತುಂಬ ಡ್ರೈ ಆದಾಗ ಸ್ಕ್ಯಾಲ್ಪಲ್ಲಿನೂ ಡ್ರೈ ಜಾಸ್ತಿ ಆಗುತ್ತೆ. ಅದಲ್ದಿರ ಈಗ ವಿಂಟರ್ಸಲ್ಲಿ ಎಸ್ಪೆಷಲಿ ಇಫ್ ಯು ಆರ್ ಟೇಕಿಂಗ್ ಹಾಟ್ ಶವರ್ಸ್, ತುಂಬ ಬಿಸಿ ನೀರಿಂದ ತಲೆ ಸ್ನಾನ ಮಾಡಿದ್ರೇನು ಸೊ ನೈಸರ್ಗಿಕ ತೈಲಗಳೆಲ್ಲ ಹೊಟ್ಟೋಗುತ್ತೆ. ಸೊ ಆವಾಗಲೂ ಡ್ರೈ ಸ್ಕ್ಯಾಲ್ಪ್ ಹೆಚ್ಚಾಗಿ ಬರುತ್ತೆ. ಅದು ಬಿಟ್ಟು ವಿಂಟರ್ಸಲ್ಲಿ ಎಸ್ಪೆಷಲಿ ಕೆಲವು ಜಾಗದಲ್ಲಿ ತುಂಬ ಚಳಿ ಇರುತ್ತೆ. ಸೊ ಅವರು ಇಂಡೋರ್ ಹೀಟರ್ಸ್ ಯೂಸ್ ಮಾಡ್ತಾರೆ, AC ಹೀಟರ್ಸ್ ಯೂಸ್ ಮಾಡ್ತಾರೆ. ಸೊ ಅದರಿಂದನೂ ಡ್ರೈ ಸ್ಕ್ಯಾಲ್ಪ್ ಹೆಚ್ಚಾಗಿ ಬರುತ್ತೆ. ಓಕೆ ಓಕೆ, ಸೊ ಹೆಚ್ಚು ಬಿಸಿನೀರನ್ನ ಸ್ನಾನ ಮಾಡೋದು ಬರುತ್ತೆ, ಒಳ್ಳೇದಲ್ಲ. ಉಗುರು ಬೆಚ್ಚಲ್ಲಿ ಮಾಡೋದು ಅಡ್ವೈಸಬಲ್. ಓಕೆ ಓಕೆ, ಸೊ ಈ ಡ್ಯಾಂಡ್ರಫ್ ಅಲ್ಲಿ ನೀವು ಹೇಳಿದ್ರು ಒಂದು ಪೊಲ್ಯೂಷನ್ ಇಂದ ಕೂಡ ಬರಬಹುದು ಅಥವಾ ಬೇರೆ ಸ್ಟ್ರೆಸ್ ಫ್ಯಾಕ್ಟರ್ಸ್ಗಳು ಕೂಡ ಇರಬಹುದು ಅಂತ. ಇನ್ನು ಕೆಲವರು ಹೇಳ್ತಾರೆ ಹೇರನ್ನು ಕರೆಕ್ಟಾಗಿ ವಾಶ್ ಮಾಡಿಲ್ಲ ಅಥವಾ ನಾವು ತಲೆನ ಸ್ನಾನ ಮಾಡಿಲ್ಲ. ಕೆಲವರು ಈಗ ವೀಕ್ಲಿ ಒನ್ಸ್ ಹುಡುಗಿರ ಅಂತ ಬಂದಾಗ ಹೇರ್ ಲಾಸ್ ಆಗುತ್ತೆ ಅಂತ ಕಡಿಮೆ ತಲೆ ಸ್ನಾನ ಮಾಡೋರು ಇರ್ತಾರೆ. ಸೊ ಇದು ಕಾರಣ ಆಗುತ್ತಾ ಅಂತ? ಇಟ್ ವಿಲ್ ಅಗ್ರಿವೇಟ್ ದ ಕಂಡೀಷನ್. ಬೇಸಿಕ್ಲಿ ಏನಾಗುತ್ತೆ ಅಂದರೆ ಸೀಬಮ್ ಅನ್ನೋದಿರುತ್ತಲ್ಲ, ಸೀಬಮು, ಸ್ವೆಟ್ಟು, ಇದನ್ನು ಸಮಯಕ್ಕೆ ತೆಗಿಬೇಕು. ಸೊ ದಟ್ ಈಸ್ ವೈ ವಿ ರೆಕಮೆಂಡ್ ಅಟ್ಲೀಸ್ಟ್ 3 times ಹೇರ್ ವಾಶ್ ಮಾಡಬೇಕಾಗುತ್ತೆ. ಮಾಡಿಲ್ಲ ಅಂದರೆ ಆವಾಗ ಅಗೇನ್ ಈ ಸೀಬಮು ಎಲ್ಲ ತಲೆ ಮೇಲೆ ಕೂತ್ಕೊಂಡು ಅಗ್ರಿವೇಟ್ ಆಗುತ್ತೆ ಡ್ಯಾಂಡ್ರಫ್. ಅದು ಇಟ್ ಮೇ ನಾಟ್ ಕಾಸ್ ಇಟ್, ಬಟ್ ಇಟ್ ಡೆಫಿನೆಟ್ಲಿ ಅಗ್ರಿವೇಟ್ಸ್ ಇಫ್ ಯು ಆರ್ ಟೇಕಿಂಗ್ ಹೇರ್ ವಾಶ್ ಲೆಸ್ ಫ್ರೀಕ್ವೆಂಟ್ಲಿ. ಓಕೆ ಓಕೆ, ಈ ಡ್ಯಾಂಡ್ರಫ್ ಇದ್ದಾಗ ಕೆರೆತ ಉಂಟಾಗುತ್ತೆ ಅಂತ ಆಗಲೇ ಹೇಳಿದ್ರೆ ನೀವು, ಯೂಶಲಿ ಇದ್ದೇ ಇರುತ್ತೆ, ಹೌದು. ಸೊ ಆ ರೀತಿ ಕೆರೆತ ಉಂಟಾಗೋದಕ್ಕೆ ಕಾರಣ ಏನು? ಅಂದರೆ ಅಲ್ಲಿರುವಂಥ ಶಿಲೀಂಧ್ರಗಳಿಂದ ಆ ಥರ ಆಗುತ್ತಾ, ಹೇಗೆ ಅಂತ? ಹೌದು, ಈ ಶಿಲೀಂಧ್ರ ನಾರ್ಮಲ್ಗಿನ ಜಾಸ್ತಿ ಫಾಸ್ಟಾಗೆ ಬೆಳೆಯುತ್ತೆ. ಹಾಗೆ ಬೆಳೆದಾಗ ದ ಸ್ಕಿನ್ ಸೆಲ್ ಟರ್ನ್ ಓವರ್ ಅಂತ ಹೇಳ್ತೀವಿ. ಸೊ ಅದು ತುಂಬ ಫಾಸ್ಟಾಗಿ ಆಗುತ್ತೆ. ಅದು ಫಾಸ್ಟ್ ಆಗುತ್ತೆ, ಮತ್ತು ಒಂದು ಓಲಿಕ್ ಆ್ಯಸಿಡ್ ಅಂತ ಒಂದು ಕಾಂಪೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಹೈಲಿ ಇರಿಟೆಂಟ್ ಟು ದ ಸ್ಕ್ಯಾಲ್ಪ್. ಸೊ ವೆನ್ ದಿಸ್ ಗೆಟ್ಸ್ ಪ್ರೊಡ್ಯೂಸ್ಡ್ ಇಟ್ ಕಾಸಸ್ ಇನ್ಫ್ಲಮೇಷನ್ ಅಂದರೆ ರೆಡ್ನೆಸ್ ಬರುವುದು, ತಲೆ ಊತ ಬರುವುದು, ಅದು ಮತ್ತು ನವೆ ಬರುವುದು. ಸೊ ಬೇಸಿಕಲಿ ದ ಡ್ಯಾಂಡ್ರಫ್ ಆರ್ ದ ಫಂಗಸ್ ಇಸ್ ಕಾಸಿಂಗ್ ಇನ್ಫ್ಲಮೇಷನ್. ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಓಕೆ ಓಕೆ, ಈಗ ಸ್ಕ್ಯಾಲ್ಪ್ ಅಂತ ಬಂದಾಗ, ಸ್ಕಿನ್ ಅಂತ ಬಂದಾಗ ಡಾಕ್ಟರ್, ಈಗ ನಮ್ಮ ಬಾಡಿಯಲ್ಲಿ ಫುಲ್ ಎಲ್ಲ ನೋಡಿದ್ರು ಸ್ಕಿನ್ ಇದ್ದೇ ಇರುತ್ತೆ. ಆದರೆ ತಲೆಯಲ್ಲಿ ಮಾತ್ರ ಯಾಕೆ ಆ ಥರ ಶಿಲೀಂಧ್ರಗಳ ಗ್ರೋತ್ ಆಗುತ್ತೆ, ಸ್ಕ್ಯಾಲ್ಪಲ್ಲಿ ಮಾತ್ರ ಯಾಕೆ ಆಗುತ್ತೆ, ಬೇರೆ ಕಡೆ ಯಾಕೆ ಆ ಥರ ಡ್ಯಾಂಡ್ರಫ್ ಥರ ಆಗೋದಿಲ್ಲ? ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ಯಾಕೆ ಅಂತ? ಸೊ ಇದಕ್ಕೆ ಆನ್ಸರ್ ಸೆಬೇಷಿಯಸ್ ಗ್ಲ್ಯಾಂಡ್. ಸೆಬೇಷಿಯಸ್ ಗ್ಲ್ಯಾಂಡ್ ಅಂದರೆ ಸೀಬಮ್ ಅಥವಾ ಆಯಿಲ್ ಪ್ರೊಡ್ಯೂಸ್ ಮಾಡೋ ಒಂದು ಗ್ರಂಥಿ. ಸೊ ಇದು ದೇಹದ ಯಾವ ಭಾಗದಲ್ಲಿ ಹೆಚ್ಚಾಗಿರುತ್ತೋ ಅಲ್ಲೇ ಈ ಫಂಗಸ್ ಜಾಸ್ತಿ ಬೆಳೆಯುತ್ತೆ. ಸೊ ದ ಮೆಜಾರಿಟಿ ಆಫ್ ದ ಸೆಬೇಷಿಯಸ್ ಗ್ಲ್ಯಾಂಡ್ಸು ಇರೋದು ನಮ್ಮ ಸ್ಕ್ಯಾಲ್ಪಲ್ಲಿ. ಸೊ ಅದರಿಂದನೇ ಡ್ಯಾಂಡ್ರಫ್ ಹೆಚ್ಚಾಗಿ ಸ್ಕ್ಯಾಲ್ಪಲ್ಲೇ ಆಗೋದು. ಓಕೆ ಓಕೆ, ಕೆಲವ್ರು ಹೇಳ್ತಾರೆ ಡ್ಯಾಂಡ್ರಫ್ ಇದ್ರೆ ನೀವು ತಲೆಗೆ ಚೆನ್ನಾಗಿ ಎಣ್ಣೆ ಹಾಕೊಳ್ಳಿ ಹೋಗುತ್ತೆ ಹೇಳ್ತಾರೆ. ಆದರೆ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ತಲೆಯಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗೋದೇ ಅದಕ್ಕೆ ಕಾರಣ ಆಗುತ್ತೆ ಅಂತ. ಸೊ ಹಾಗಾದ್ರೆ ಆಯಿಲ್ ಹಾಕಿದ್ರೆ ಅಥವಾ ಕೆಲವೊಂದಿಷ್ಟು ಮನೆಯಲ್ಲೇ ಸಿಗುವಂತ ಹರ್ಬಲ್ ಲೀವ್ಸ್ ಅನ್ನ ತಗೊಂಡು ಆಯಿಲ್ ಬಿಸಿ ಮಾಡಿ ಅದನ್ನ ಹಾಕೋರು ಇರ್ತಾರೆ. ಇವನ್ ನಾನು ಅದನ್ನ ಯೂಸ್ ಮಾಡ್ತೀನಿ ಕೂಡ. ಸೊ ಟ್ರೆಡಿಷನಲ್ ಅಂತ ಬಂದಾಗ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ಇದು ಡ್ಯಾಂಡ್ರಫ್ಗೆ ಕಾರಣ ಆಗುತ್ತಾ ಅಥವಾ ಡ್ಯಾಂಡ್ರಫ್ ಹೋಗುತ್ತಾ ಅಂತ? ಸೊ ಏನಾಗುತ್ತೆ ಅಂದರೆ ಡ್ಯಾಂಡ್ರಫಲ್ಲಿ ನಾವು ಆಯಿಲ್ ಜಾಸ್ತಿ ಹಚ್ಚಿದಷ್ಟು ಇಟ್ ಈಸ್ ಲೈಕ್ ಈ ಫಂಗಸ್ಗೆ ಆಹಾರ ಕೊಟ್ಟಂಗೆ. ಸೊ ಅದು ಇನ್ನೂ ಜಾಸ್ತಿ ಮಲ್ಟಿಪ್ಲೈ ಆಗುತ್ತೆ. ಸೊ ಆಯಿಲ್ ಹೆಚ್ಚಾಗಿ ಮಾಡಿದ್ರೆ ಡ್ಯಾಂಡ್ರಫ್ ಆ್ಯಕ್ಚುಲಿ ಹೆಚ್ಚಾಗುತ್ತೆ. ಆದರೆ ಡ್ರೈ ಸ್ಕ್ಯಾಲ್ಪಲ್ಲಿ
ಮಾಯ್ಶ್ಚರ್ ತೇವಾಂಶ ಕಮ್ಮಿ ಇದೆ ಅಲ್ವಾ, ಈ ಡ್ರೈ ಸ್ಕ್ಯಾಲ್ಪ್ ಇರೋರು ಆಯಿಲ್ ಯೂಸ್ ಮಾಡಬಹುದು, ಬಟ್ ಅದು ದೇ ಹ್ಯಾವ್ ಟು ಅಪ್ಲೈ ಇಟ್ ಓನ್ಲಿ ಫಾರ್ 30 ಮಿನಿಟ್ಸ್ ಪ್ರಯರ್ ಟು ದೇಯರ್ ಶ್ಯಾಂಪು. ಸೊ ತಲೆ ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ಹಚ್ಚಿ ವಾಶ್ ಮಾಡಿಬಿಡ್ಬೇಕು, ಜಾಸ್ತಿ ಬಿಡಬಾರ್ದು. ಸೊ ಡ್ರೈ ಸ್ಕ್ಯಾಲ್ಪ್ ಅವ್ರಿಗೆ ಆಯಿಲ್ ಹೆಲ್ಪ್ ಆಗುತ್ತೆ, ವೆರಸ್ ಡ್ಯಾಂಡ್ರಫ್ ಇರೋರಿಗೆ ಆಯಿಲಿಂದ ಪ್ರಾಬ್ಲಮ್ ಹೆಚ್ಚಾಗುತ್ತೆ. ಓಕೆ ಓಕೆ. ಡ್ಯಾಂಡ್ರಫ್ ಇದ್ದವರಿಗೆ ಮೋಸ್ಟ್ ಕಾಮನ್ ಹೋಮ್ ರೆಮಿಡಿ ಅಂತ ನಾವು ಕೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗೋದು, ನೀವು ಮೊಸರು ಹಚ್ಚಬೇಕು, ಮೊಸರಿಗೆ ಸ್ವಲ್ಪ ಲೆಮನನ್ನು ಹಾಕಬೇಕು, ಅದನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಹೌದಾ, ಇದು ನಿಜವಾಗಿಯೂ ವರ್ಕ್ ಆಗುತ್ತಾ? ಇದ್ರ ಹಿಂದೆ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ ಅಂತ? ಸೊ ಈಗ ಮೊಸರು ತಂಪು ಅಂತ ಹೇಳ್ತಾರಲ್ವಾ, ಸೊ ಇಟ್ ವಿಲ್ ಗಿವ್ ಅ ಟೆಂಪರರಿ ರಿಲೀಫ್, ಇಟ್ ವಿಲ್ ಮಾಯ್ಶ್ಚರೈಸ್ ಯುವರ್ ಸ್ಕ್ಯಾಲ್ಪ್. ಸೊ ಡ್ರೈ ಸ್ಕ್ಯಾಲ್ಪ್ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಮೊಸರಲ್ಲಿ ಹೈ ಅಮೌಂಟ್ ಆಫ್ ಪ್ರೋಟೀನ್ ಮತ್ತು ಕೊಬ್ಬಿನಾಂಶ ಇರುತ್ತೆ. ಇದು ಎಗೇನ್ ಫುಡ್ ಫಾರ್ ದ ಫಂಗಸ್. ಸೊ ದೇರ್ ಈಸ್ ಅ ಪಾಸಿಬಿಲಿಟಿ ದ್ಯಾಟ್ ಡ್ಯಾಂಡ್ರಫ್ ಹೆಚ್ಚಾಗಬಹುದು. ಅದಲ್ದಿರ ಈ ನೀವು ಲೆಮನ್ ಅಂತ ಹೇಳಿದ್ರಲ್ಲ, ಲೆಮನ್ ಇಸ್ ಹೈಲಿ ಆ್ಯಸಿಡಿಕ್. ಸೊ ಆ್ಯಸಿಡಿಕ್ ಇರೋದ್ರಿಂದ ಟೆಂಪ್ರರಿಯಾಗಿ pH-ನ ನಾರ್ಮಲೈಸ್ ಮಾಡಿ ನಾವೇ ಕಮ್ಮಿ ಮಾಡುತ್ತೆ, ಬಟ್ ಇಟ್ ಈಸ್ ಓನ್ಲಿ ಟೆಂಪ್ರರಿ. ಸೊ ರಿಪೀಟೆಡ್ ಯೂಸೇಜ್ ಕೆನ್ ಆ್ಯಕ್ಚುಲಿ ಡ್ಯಾಮೇಜ್ ದ ಸ್ಕಿನ್ ಬ್ಯಾರಿಯರ್ ಇನ್ ದ ಸ್ಕ್ಯಾಲ್ಪ್. ಸೊ ಅಗೇನ್ ದಿಸ್ ಕೆನ್ ಆಲ್ಸೋ ವರ್ಸನ್ ದ ಕಂಡೀಷನ್ ಇಫ್ ಯು ಆರ್ ರಿಪೀಟೆಡ್ಲಿ ಡೂಯಿಂಗ್ ದಿಸ್. ಸೊ ಇವೆಂಚುಲಿ ದೇರ್ ಇಸ್ ನೋ ಸೈಂಟಿಫಿಕ್ ಬ್ಯಾಕಪ್ ಫಾರ್ ದೀಸ್ ಟು ಹೋಮ್ ರೆಮಿಡೀಸ್. ಸೊ ಅದರಿಂದ ಟೆಂಪ್ರರಿ ರಿಲೀಫ್ಗೆ ಓಕೆ, ಬಟ್ ಆಸ್ ಅ ರೊಟೀನ್ ಐ ವುಡ್ ನಾಟ್ ಅಡ್ವೈಸ್. ಓಕೆ. ಸೊ ಕ್ಯೂರ್ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಎಕ್ಸಾಕ್ಟ್ಲಿ, ಬರುತ್ತೆ, ಒಂದ್ 2 ದಿನ ಆದ್ಮೇಲೆ ಮತ್ತೆ ಬರುತ್ತೆ ವಾಪಸ್ಸು. ನೀವು ವಿಪರೀತವಾಗಿ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಹೆಚ್ಚು ಆಗ್ಬೋದು. ಓಕೆ ಓಕೆ. ಸೊ ಅದು ರಿವರ್ಸ್ ಆಗುವಂತ ಸಾಧ್ಯತೆನೂ ಇರುತ್ತೆ. ಎಕ್ಸಾಕ್ಟ್ಲಿ. ಓಕೆ. ಸೊ ಯೂಶುವಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು, ಈ ಡ್ರೈ ಸ್ಕ್ಯಾಲ್ಪ್ ಪ್ರಾಬ್ಲಮ್ ಯಾವ ಏಜ್ ಗ್ರೂಪಲ್ಲಿ ಕಾಣಿಸುತ್ತೆ ಡಾಕ್ಟರ್? ಈಗ ನಿಮ್ಮ ಹತ್ರಕ್ಕೆ ಬಂದಾಗ ಪೇಷಂಟ್ಗಳು ಯಾವ ಏಜ್ ಗ್ರೂಪ್ ಅವ್ರು ಜಾಸ್ತಿ ಬರ್ತಾರೆ ಅಂತ? ಸೊ ವಿ ಕಾಮನ್ಲಿ ಸಿ ದಿಸ್ ಸ್ಟಾರ್ಟಿಂಗ್ ಫ್ರಮ್ 12-13 ಇಯರ್ಸಿಂದ. ಓಕೆ. ಸೊ ಆ್ಯಂಡ್ ಟಿಲ್ 40s ಕಾಮನ್ ಆಗಿರುತ್ತೆ. ಮೇನ್ಲಿ ದ ರೀಸನ್ಸ್ ಇಸ್ ಬಿಕಾಸ್ ಆಫ್ ದ ಹಾರ್ಮೋನ್ಸ್. ಸೊ ದ ಹಾರ್ಮೋನಲ್ ಚೇಂಜಸ್ 12-13 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತಲ್ವ. ಸೊ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆದಾಗ ನಮ್ಮ ದೇಹದಲ್ಲಿ ಈ ಸೀಬಮ್ ಗ್ರಂಥಿಗಳು ದೊಡ್ಡದಾಗುತ್ತೆ, ಆವಾಗ ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ದ್ಯಾಟ್ ಈಸ್ ಅಗೇನ್ ದ ಫುಡ್ ಫಾರ್ ದ ಫಂಗಸ್. ಸೊ ಆಲ್ ದ ಪ್ರಾಬ್ಲಮ್ಸ್ ಆರ್ ಸೀನ್ ಇನ್ ದಿಸ್ ಏಜ್ ಗ್ರೂಪ್. ಓಕೆ. ಸೊ ತಲೆಯಲ್ಲಿ ಡ್ಯಾಂಡ್ರಫ್ ಆಯಿತು ಅಂತ ಹೇಳಿದ್ರೆ ಮುಖದಲ್ಲೂ ಕೂಡ ಪಿಂಪಲ್ಸ್ ಬೀಳುತ್ತೆ, ಆಕ್ನೀಸ್ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಈಗ ಒಂದು ವೇಳೆ ಈಗ ತಲೆಯಲ್ಲಿರೋದು ಕೆಲವೊಂದ್ಸತಿ ಭುಜಕ್ಕೆ ಬೀಳೋ ಚಾನ್ಸಸ್ ಇರುತ್ತೆ, ಕೆಳಗಡೆ ಬೀಳುತ್ತೆ, ಸೊ ಅದು ಮುಖಕ್ಕೆ ಟಚ್ ಆದ್ರೆ ಪಿಂಪಲ್ ಆಗುತ್ತೆ ಹೇಳ್ತಾರೆ. ನಿಜವಾಗಿಯೂ ಹೌದು ಡಾಕ್ಟರ್? ಹೌದು ಹೌದು, ಇದು ಡೆಫಿನೆಟ್ಲಿ ಆಗುತ್ತೆ. ಸೊ ಇದನ್ನ ನಾವು ಇನ್ಫ್ಯಾಕ್ಟ್ ಫಂಗಲ್ ಆಕ್ನೆ ಅಂತ ಹೇಳ್ತೀವಿ. ಸೊ ಫಂಗಲ್ ಆಕ್ನೆ ಅಗೇನ್ ದ ಸೇಮ್ ಫ್ಲೇಕ್ಸ್ ಇರುತ್ತಲ್ವಾ, ಹೊಟ್ಟು ನಮ್ಮ ಮುಖದ ಮೇಲೆ, ಬೆನ್ನ ಮೇಲೆ ಮತ್ತೆ ಬೆನ್ನು ಎದೆ ಮೇಲೆ ಹರಡ್ಬೋದು. ವೆನ್ ಇಟ್ ಸ್ಪ್ರೆಡ್ಸ್ ಆವಾಗ ಆಕ್ನೆ ಡೆವಲಪ್ ಆಗುತ್ತೆ. ಓಕೆ. ಸೊ ಡ್ಯಾಂಡ್ರಫ್ನಿಂದಾಗಿ ಪಿಂಪಲ್ಸ್ ಆಗೋದು ಅಥವಾ ಆಕ್ನೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಈ ಸೆಬೇಷಿಯಸ್ ಗ್ಲ್ಯಾಂಡು ನಮ್ಮ ಮುಖ, ಬೆನ್ನು ಅಥವಾ ಎದೆ ಮೇಲೂ ಇರುತ್ತೆ. ಸೊ ಡ್ಯಾಂಡ್ರಫ್ ಹೆಚ್ಚಾದ್ರೆ ಅಲ್ಲಿಂದ ಇಲ್ಲಿ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರುತ್ತೆ. ಓಕೆ ಓಕೆ. ಹಾಗಿದ್ರೆ ಈಗ ಡ್ಯಾಂಡ್ರಫ್ ಇದು ಸಿವಿಯಾರಿಟಿ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ಟೆಸ್ಟ್ ಏನಾದರೂ ಮಾಡ್ತೀರಾ ನೀವು, ಹೇಗೆ ಅಂತ? ಹೌದು. ಸೊ ಕೆಲವೊಮ್ಮೆ ವಿಜುವಲಿ ನಾವು ಡಾಕ್ಟರ್ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ, ಫ್ಲೇಕ್ಸ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದಲ್ದಿರ ಟ್ರೈಕೋಸ್ಕೋಪಿ ಅಂತ ಒಂದು ಡಿವೈಸ್ ಇರುತ್ತೆ, ಅದರಲ್ಲಿ ನೋಡಿದ್ರೆ ಎಸ್ಪೆಷಲಿ ನಮಗೆ ಇನ್ಫ್ಲಮೇಷನ್ ಇದೆಯಾ ಇಲ್ವಾ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಬೋತ್ ಬೈ ಕ್ಲಿನಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ವಿತ್ ಸಮ್ ಡಿವೈಸಸ್ ವಿ ಕ್ಯಾನ್ ಅಸೆಸ್ ದ ಸಿವಿಯಾರಿಟಿ. ಸೊ ಬಟ್ ಜನರಲಿ ಸಿವಿಯರ್ ಇದ್ದಾಗ ತುರಿಕೆ ಹೆಚ್ಚಿರುತ್ತೆ. ಸೊ ಕೆಲವೊಮ್ಮೆ ಕೆಂಪಾಗಿರುತ್ತೆ, ಉರಿ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಇದ್ದರೆ ಸ್ವಲ್ಪ ಸಿವಿಯರ್ ಇದೆ ಕಂಡೀಷನ್ ಅಂತಲೇ ಅರ್ಥ. ಓಕೆ ಓಕೆ. ಟ್ರೀಟ್ಮೆಂಟ್ ಯಾವುದೆಲ್ಲ ಇರುತ್ತೆ ಡಾಕ್ಟರ್ ಡ್ಯಾಂಡ್ರಫಿಗೆ ಹಾಗೆಯೇ ಡ್ರೈ ಸ್ಕ್ಯಾಲ್ಪಿಗೆ? ಸೊ ನೀವು ಫಸ್ಟು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ. ಓಕೆ. ಸೊ ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟ್ ವೈಸ್ ಜನರಲಿ ಆ್ಯಂಟಿ ಫಂಗಲ್ ಶ್ಯಾಂಪೂಸ್ ಅಂತ ರೆಕಮೆಂಡ್ ಮಾಡ್ತೀವಿ. ಸೊ ಇದರಲ್ಲಿ ಕೀಟಕೋನೋಝೋಲ್, ಸೆಲಿನಿಯಂ ಸಲ್ಫೈಡ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಇದು ನಮ್ಮ ಫಂಗಸ್ನ ಗ್ರೋತ್ನ ಸಪ್ರೆಸ್ ಮಾಡುತ್ತೆ. ಸೊ ಯೂಶಲಿ ಸಿಂಪ್ಟಮ್ಸ್ ಕಮ್ಮಿ ಆಗೋ ತನಕ ದಿನ ಬಿಟ್ಟು ದಿನ ಯೂಸ್ ಮಾಡಲಿಕ್ಕೆ ಹೇಳ್ತೇವೆ. ಸೊ ಕಮ್ಮಿ ಆದಮೇಲೆ ವಾರಕ್ಕೆ ಒಂದು ಸತಿ ಮೇಂಟೆನೆನ್ಸ್ ಥರ ಯೂಸ್ ಮಾಡಲಿಕ್ಕೆ ಹೇಳ್ತೀವಿ. ಇನ್ನು ಕೆಲವು ಸತಿ ತುಂಬ ಸಿವಿಯರ್ ಆಗಿದೆ ಅಂದರೆ ಓರಲ್ ಆ್ಯಂಟಿ ಫಂಗಲ್ಸು ಕೊಡಬಹುದು. ಕೆಲವರಿಗೆ ತುಂಬ ಇನ್ಫ್ಲಮೇಷನ್ ಇದ್ದರೆ ಕೆಲವೊಮ್ಮೆ ನಾವು 1-2 ವಾರದ ತನಕ ಸ್ಟೆರಾಯ್ಡ್ ಲೋಷನ್ ಸಹ ಕೊಡ್ತೇವೆ. ಓಕೆ. ಸೊ
ಟ್ಯಾಬ್ಲೆಟ್ಸ್ ಕೂಡ ತಗೊಡ್ತೀರಾ? ಕೊಡ್ತೀವಿ. ಸಿವಿಯರ್ ಕೇಸಸಲ್ಲಿ ಟ್ಯಾಬ್ಲೆಟ್ಸು ಕೊಡಬೇಕಾಗುತ್ತೆ. ಓಕೆ ಓಕೆ. ಈಗ ಸಿವಿಯರ್ ಕೇಸ್ ಅಂತ ಹೇಳಿದ್ರೆ ಯಾವ ಥರ ಕಂಡೀಷನಲ್ಲಿ ಇರೋರೆಲ್ಲ ಬರ್ತಾರೆ ನಿಮ್ಮ ಹತ್ರಕ್ಕೆ ಅಂತ? ಈಗ ಡ್ಯಾಂಡ್ರಫ್ ವಿಚಾರದಲ್ಲಿ ತುಂಬ ಸಿವಿಯರ್ ಅಂದರೆ ಹೇಗಾಗಿರುತ್ತೆ ಸ್ಕ್ಯಾಲ್ಪಲ್ಲಿ? ಸೊ ತುಂಬ ಸಿವಿಯರ್ ವರ್ಷನ್ ಆಫ್ ಡ್ಯಾಂಡ್ರಫ್ನ ನಾವು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಕರಿತೀವಿ. ಸೊ ಯೂಶಲಿ ಅವರಲ್ಲಿ ಈ ಹೊಟ್ಟಿರುತ್ತಲ್ಲ ತುಂಬ ತಿಕ್ಕಾಗಿರುತ್ತೆ ಮತ್ತು ಅಡ್ಹೆರೆಂಟ್ ಇರುತ್ತೆ, ಮತ್ತು ಅವರ ಸ್ಕ್ಯಾಲ್ಪ್ ಚೆಕ್ ಮಾಡಿದ್ರೆ ಅದರಲ್ಲಿ ನಮಗೆ ಕೆಂಪುವಿಕೆ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಲಾಟ್ ಆಫ್ ಟೈಮ್ಸ್ ಹೇರ್ ಲೈನಿಗೆ ಸ್ಪ್ರೆಡ್ ಆಗಿರುತ್ತೆ. ಸೊ ಆ ಸ್ಕೇಲಿಂಗು, ಆ ರೆಡ್ನೆಸ್ ಎಲ್ಲ ಹೇರ್ ಲೈನಿಗೆ ಮತ್ತು ಅವರ ಕೂದಲಿನ ಎಡ್ಜಸ್ಸಲ್ಲಿ, ಬೆನ್ನು ಅಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಸೊ ವೆನ್ ವಿ ಕ್ಲಿನಿಕಲಿ ಎಕ್ಸಾಮಿನ್ ಗೊತ್ತಾಗುತ್ತೆ ನಮಗೆ. ಓಕೆ ಓಕೆ. ಸೊ ಈಗ ಶ್ಯಾಂಪೂನು ಬಳಸ್ಬೋದು ಅಂತ ಹೇಳಿದ್ರಿ, ಆದರೆ ಯೂಶಲಿ ನಾವು ನೋಡ್ತೀವಿ ಮಾರ್ಕೆಟಲ್ಲಿ ಅಥವಾ ಅಡ್ವರ್ಟೈಸ್ಮೆಂಟಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಶ್ಯಾಂಪೂ ಬಳಸಿದ್ರೆ ಬೆಸ್ಟ್ ಅಂತೆಲ್ಲ ಹೇಳ್ತಾರೆ. ಅಂದರೆ ನಾನಿಲ್ಲಿ ಯಾವುದೇ ಪ್ರಾಡಕ್ಟನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಾವಾಗೆ ಅನ್ಕೋತೀವಿ ಓಕೆ ಇದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಅಂತ ಬರೆದಿದ್ರು ಅಂತ ಹೇಳಿದ್ರೆ ನಾವು ಮಾರ್ಕೆಟಲ್ಲಿ ಈಸಿಲಿ ಅವೈಲೇಬಲ್ ಇರುವಂಥ ಶ್ಯಾಂಪೂಗಳನ್ನ ಬಳಸ್ತೀವಿ. ಸೊ ಅದು ಎಷ್ಟು ಸೇಫು, ಅದರಿಂದಾಗಿ ನಿಜವಾಗಿಯೂ ಡ್ಯಾಂಡ್ರಫ್ ಹೋಗುತ್ತಾ ಅಂತ? ಅಂದರೆ ಓವರ್ ದ ಕೌಂಟರ್ ಆ್ಯಂಟಿ ಫಂಗಲ್ ಶ್ಯಾಂಪೂಸ್ ಟ್ರೈ ಮಾಡಬಹುದು. ಸೊ ಮೈಲ್ಡ್ ಡ್ಯಾಂಡ್ರಫ್ ಇರೋರಲ್ಲಿ ಹೆಲ್ಪ್ ಆಗುತ್ತೆ, ಬಟ್ ಇಟ್ ಮೇ ನಾಟ್ ಸೂಟ್ ಎವ್ರಿಬಡಿ. ಕೆಲವರಲ್ಲಿ ಕಂಟ್ರೋಲ್ಗೆ ಬರಲ್ಲ, ಅಂಥ ಟೈಮಲ್ಲಿ ದೇ ಹ್ಯಾವ್ ಟು ವಿಸಿಟ್ ಅ ಡರ್ಮಟಾಲಜಿಸ್ಟ್. ಅವರು ಆವಾಗ ಡಿಫ್ರೆಂಟ್ ಶ್ಯಾಂಪೂಸ್ ಕೊಡ್ತಾರೆ. ಓಕೆ ಓಕೆ. ಸೊ ನೀವು ಕೆಲವರಿಗೆ ಟ್ಯಾಬ್ಲೆಟ್ಸ್ ಕೊಡ್ತೀರಾ, ಇನ್ನು ಕೆಲವರಿಗೆ ಶ್ಯಾಂಪೂಸ್ ಕೊಡ್ತೀರಾ? ಶ್ಯಾಂಪೂಸ್ ಎಲ್ಲರಿಗೂ ಕೊಡ್ತೀವಿ, ಟ್ಯಾಬ್ಲೆಟ್ಸ್ ಕೆಲವರಿಗೆ ಮಾತ್ರ, ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಕೊಡ್ತೀವಿ. ಓಕೆ ಓಕೆ. ಡ್ಯಾಂಡ್ರಫ್ ಇತ್ತು ಅಂತ ಹೇಳಿದ್ರೆ ಹೇರ್ ಗ್ರೋತ್ ಆಗೋದಿಲ್ಲ ಅಂತ ಹೇಳ್ತಾರೆ, ಹೌದಾ? ಸೊ ಡೈರೆಕ್ಟ್ಲಿ ಇಟ್ ವಿಲ್ ನಾಟ್ ಅಫೆಕ್ಟ್ ಹೇರ್ ಗ್ರೋತ್, ಬಟ್ ಡ್ಯಾಂಡ್ರಫಿಂದ ತುಂಬ ಇನ್ಫ್ಲಮೇಷನ್ ಆಗಿದ್ರೆ ಆವಾಗ ಕೂದಲು ಉದುರೋದು ಸ್ವಲ್ಪ ಹೆಚ್ಚಾಗುತ್ತೆ, ಬಟ್ ಡೈರೆಕ್ಟ್ಲಿ ಇಟ್ ಡಸ್ ನಾಟ್ ಅಫೆಕ್ಟ್ ದ ಹೇರ್ ಗ್ರೋತ್. ಓಕೆ ಓಕೆ. ಹಾಗಿದ್ರೆ ಡ್ಯಾಂಡ್ರಫ್ನಿಂದ ಹೇರ್ ಫಾಲ್ ಆಗುತ್ತೆ? ಎಸ್, ತುಂಬಾ ನಾರ್ಮಲ್ಗಿಂತ ಕೂದಲು ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ನಾವು ಮಾಡುವಂಥ ಯಾವೆಲ್ಲ ಸ್ಮಾಲ್ ಮಿಸ್ಟೇಕ್ಸ್ ನಮಗೆ ಡ್ಯಾಂಡ್ರಫ್ ಬರೋದಕ್ಕೆ, ಅದ್ರ ಜೊತೆಗೆ ಡ್ರೈ ಸ್ಕ್ಯಾಲ್ಪ್ ಆಗೋದಕ್ಕೆ ಮುಖ್ಯ ಕಾರಣಗಳಾಗುತ್ತೆ ಅಂತ ಡಾಕ್ಟರ್? ಓಕೆ. ಸೊ ಒಂದು ಡ್ಯಾಂಡ್ರಫ್, ಇದು ನಾವಿಬ್ಬರು ಡಿಸ್ಕಸ್ ಮಾಡಿದ ಹಾಗೆ ಹೆಚ್ಚಾಗಿ ಆಯಿಲ್ ಹಚ್ಚೋದ್ರಿಂದ, ಓವರ್ ನೈಟ್ ಆಯಿಲಿಂಗ್, ಸೊ ರಾತ್ರಿ ಹಚ್ಚಿ ನೆಕ್ಸ್ಟ್ ಡೇ ಸ್ನಾನ ಮಾಡೋದು ಅಥವಾ ಒಂದೆರಡು ದಿನ ಆದಮೇಲೆ ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ ಹೆಚ್ಚಾಗುತ್ತೆ. ಸೊ ಈ ಒಂದು ಪ್ರಾಕ್ಟೀಸ್ ಅನ್ನ ನಾನು ಹಾಸ್ಟೆಲಲ್ಲಿ ಇದ್ದಾಗ ನೋಡಿದ್ದೆ. ತುಂಬಾ ಜನ ರಾತ್ರಿ ಎಣ್ಣೆ ಹಚ್ಚಿ ತಲೆ ದಿಂಬಲ್ಲಿ ಒಂದು ಪೇಪರ್ ಇಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡೋರಿದ್ರು. ಹೌದು. ಸೊ ಒಂದು ಹೆಚ್ಚಾಗಿ ಆಯಿಲ್ ಹಚ್ಚೋದು ಮತ್ತು ಓವರ್ ನೈಟ್ ಆಯಿಲಿಂಗ್ ಮಾಡೋದು, ರಾತ್ರಿ ಎಣ್ಣೆ ಹಚ್ಚಿ ಆಫ್ಟರ್ 12-14 ಅವರ್ಸ್ ಸ್ನಾನ ಮಾಡೋದು. ಸೊ ಈ ಥರ ಮಾಡಿದಾಗ ನಾವು ಆ ಫಂಗಸ್ಗೆ ಹೆಚ್ಚಾಗಿ ಆಹಾರ ಕೊಟ್ಟಂಗಾಗುತ್ತೆ. ಸೊ ಡ್ಯಾಂಡ್ರಫ್ ಹೆಚ್ಚಾಗುತ್ತೆ. ಅದಲ್ದಿರ ತುಂಬ ಕಮ್ಮಿ ಸಲ ತಲೆ ಸ್ನಾನ ಮಾಡೋದು, ಕೆಲವರು ವಾರಕ್ಕೊಂದೇ ಸತಿ ಅಥವಾ 2 ವಾರಕ್ಕೊಂದ್ಸತಿ ತಲೆ ಸ್ನಾನ ಮಾಡ್ತಾರೆ. ಸೊ ಇದರಿಂದಾನು ಬಿಲ್ಡಪ್ ಆಗುತ್ತೆ, ಫಂಗಸ್ ಜಾಸ್ತಿ ಆಗುತ್ತೆ, ಆಯಿಲ್ ಜಾಸ್ತಿ ಆಗುತ್ತೆ. ಸೊ ಇದರಿಂದಾನು ಡ್ಯಾಂಡ್ರಫ್ ಹೆಚ್ಚಾಗುತ್ತೆ. ದೀಸ್ ಆರ್ ದ 2 ಕಾಮನ್ ಮಿಸ್ಟೇಕ್ಸ್ ಐ ಸಿ ಇನ್ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ಫಾರ್ ಡ್ಯಾಂಡ್ರಫ್. ಅದೇ ಡ್ರೈ ಸ್ಕ್ಯಾಲ್ಪಲ್ಲಿ, ಕೆಲವರು ಡ್ರೈ ಸ್ಕ್ಯಾಲ್ಪಲ್ಲಿ ಪುಡಿ ಥರ ಇರುತ್ತೆ, ಅದು ತಿಕ್ಕ ಫ್ಲೇಕ್ಸು, ದೊಡ್ಡ ಫ್ಲೇಕ್ಸ್ ಇರೋದಿಲ್ಲ, ಸಣ್ಣ ಪೌಡ್ರಿ ಬಿಳಿ ಪುಡಿ ಥರ ಇರುತ್ತೆ. ಸೊ ಕೆಲವರು ಇದನ್ನು ಡ್ಯಾಂಡ್ರಫ್ ಅಂದ್ಕೊಂಡು ಜಾಸ್ತಿ ಸತಿ ಹೇರ್ ವಾಶ್ ಮಾಡ್ತಾರೆ, ಮತ್ತು ಕೆಲವೊಮ್ಮೆ ಹಾರ್ಶ್ ಶ್ಯಾಂಪೂಸ್ ಯೂಸ್ ಮಾಡೋದ್ರಿಂದನೂ ಈ ಡ್ರೈ ಸ್ಕ್ಯಾಲ್ಪ್ ಅನ್ನೋದು ಹೆಚ್ಚಾಗುತ್ತೆ. ಅದಲ್ದಿರ AC, ತುಂಬ ಹೊತ್ತು AC-ಯಲ್ಲಿ ಇರ್ತೀವಲ್ಲ ಆವಾಗ, ಮತ್ತು ಹ್ಯೂಮಿಡಿಟಿ ಕಮ್ಮಿ ಆಗುತ್ತೆ. ಸೊ ಆವಾಗೂ ಡ್ರೈ ಸ್ಕ್ಯಾಲ್ಪ್ ಹೆಚ್ಚಾಗುತ್ತೆ. ಆ್ಯಂಡ್ ಡಿಹೈಡ್ರೇಷನ್, ಸೊ ಇಫ್ ಯು ಡೋಂಟ್ ಡ್ರಿಂಕ್ ಎನಫ್ ವಾಟರ್, ದೇಹದಲ್ಲಿ ನೀರಿನಾಂಶ ಕಮ್ಮಿ ಆದಾಗ್ಲೂ ಡ್ರೈ ಸ್ಕ್ಯಾಲ್ಪ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಸೊ ಡಿಹೈಡ್ರೇಷನ್ ಕೂಡ ಕಾರಣ ಆಗುತ್ತೆ. ಓಕೆ. ನಾವು ಸೇವಿಸುವಂಥ ಆಹಾರ ಡ್ಯಾಂಡ್ರಫ್ ಅಥವಾ ಡ್ರೈ ಸ್ಕ್ಯಾಲ್ಪ್ಗೆ ಕಾರಣ ಆಗುತ್ತೆ ಡಾಕ್ಟರ್, ಅಥವಾ ಇಂಥ ಫುಡ್ಡು ಬೆಸ್ಟು, ನಮ್ಮ ಹೇರ್ ಗ್ರೋತಿಗೂ ಬೆಸ್ಟು, ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಹಾಂ. ಸೊ ಡ್ಯಾಂಡ್ರಫ್ ಯೂಶಲಿ ಯಾವ ಪದಾರ್ಥಗಳನ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ ಅಂದರೆ ಫ್ಯಾಟಿ ಫುಡ್ಡು ಮತ್ತು ಶುಗರಿ ಫುಡ್ಸು, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಿ, ಬ್ರೆಡ್ಡು, ಮೈದಾ ಮತ್ತು ಸಕ್ಕರೆ ಹಾಕಿರೋ ಜ್ಯೂಸುಗಳು, ಇವೆಲ್ಲದರಿಂದ ಡ್ಯಾಂಡ್ರಫ್ ಹೆಚ್ಚಾಗುತ್ತೆ. ಯಾಕೆಂದರೆ ನಮಗೆ ಹೇಗೆ ಇಷ್ಟನೋ ಡ್ಯಾಂಡ್ರಫ್ ನಮ್ಮ ಫಂಗಸ್ಸಿಗೂ ಈ ಪದಾರ್ಥಗಳು ಬಹಳ ಇಷ್ಟ. ಸೊ ವಿ ಆಸ್ಕ್ ದೆಮ್ ಟು ಅವಾಯ್ಡ್ ದೀಸ್ ಥಿಂಗ್ಸ್. ಅದಲ್ದಿರ ವಾಟ್ ಬೆನಿಫಿಟ್ಸ್ ಡ್ರೈ ಸ್ಕ್ಯಾಲ್ಪ್ ಅಂದರೆ omega-3 ಫ್ಯಾಟಿ ಆಸಿಡ್ಸ್. ಸೊ omega-3 ಫ್ಯಾಟಿ ಆಸಿಡ್ಸ್ ವಿಚ್ ವಿ ನಾರ್ಮಲಿ ಸಿ ಇನ್ ಸಮ್ ಟೈಪ್ ಆಫ್
ಆಫ್ ಫಿಶ್, ಆಮೇಲೆ ಫ್ಲಾಕ್ ಸೀಡ್ಸು, ಚಿಯಾ ಸೀಡ್ಸು, ಇದರಲ್ಲೆಲ್ಲ ಒಮೆಗಾ 3 ಫ್ಯಾಸಿಡ್ಸ್ ಹೆಚ್ಚಿರುತ್ತೆ. ಸೊ ದಿಸ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ದ ಸ್ಕಿನ್ ಬ್ಯಾರಿಯರ್. ಸೊ ನಮ್ಮ ಸ್ಕಿನ್ ಬ್ಯಾರಿಯರ್ ಆನ್ ದ ಸ್ಕ್ಯಾಲ್ಪ್ ಆಸ್ ವೆಲ್ ಆಸ್ ಆನ್ ದ ಬಾಡಿನ ಇಂಪ್ರೂವ್ ಮಾಡಿ ಮಾಯಿಶ್ಚರ್ನ ಲಾಕ್ ಮಾಡುತ್ತೆ. ಸೊ ಈ ಡ್ರೈ ಸ್ಕ್ಯಾಲ್ಪ್ ಇರೋರಿಗೆ ದಿಸ್ ಡೆಫಿನೆಟ್ಲಿ ಹೆಲ್ಪ್ಸ್ ದೆಮ್. ಓಕೆ ಓಕೆ. ಸೊ ನೀವು ಆಗಲೇ ಹೇಳಿದ್ರಿ ಫುಡ್ ತಗೊಳ್ಳೋದ್ರಿಂದ ಕೂಡ ಎಫೆಕ್ಟ್, ಅಂದರೆ ಡಿಹೈಡ್ರೇಷನ್ ಕೂಡ ಒನ್ ಆಫ್ ದ ರೀಸನ್ ಆಗಬಹುದು ಅಂತ. ಸೊ ಬರೀ ನಾವು ಫುಡ್ಡಲ್ಲೇ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾ ಅಂತ? ಇಲ್ಲ, ಮೋಸ್ಟ್ ಆಫನ್ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಬೇಕೇ ಬೇಕು. ವಿ ಹ್ಯಾವ್ ಟು ಸಪ್ರೆಸ್ ದ ಫಂಗಸ್, ಬಟ್ ಅಡಿಷನಲಿ ವಾಟ್ ಎಲ್ಸ್ ಕ್ಯಾನ್ ವಿ ಡೂ, ದೀಸ್ ಲೈಫ್ ಸ್ಟೈಲ್ ಚೇಂಜಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಡಯಟ್ ಚೇಂಜಸ್ ಇದೆಲ್ಲ ಹೆಲ್ಪ್ ಆಗುತ್ತೆ. ಓಕೆ ಓಕೆ. ಸೊ ಈ ಡ್ಯಾಂಡ್ರಫ್ ಬಗ್ಗೆ ಅಥವಾ ಡ್ರೈ ಸ್ಕ್ಯಾಲ್ಪ್ ಬಗ್ಗೆ ಜನರಲ್ಲಿ ಕಾಮನ್ ಆಗಿ ಏನಾದರೂ ಮಿತ್ಸ್ ಅಥವಾ ಮಿಸ್ಕನ್ಸೆಪ್ಷನ್ ಏನಾದರೂ ಇದೆಯಾ ಡಾಕ್ಟರ್? ಅಂದರೆ ನೀವು ಅಟೆಂಡ್ ಮಾಡಿರೋ ಪೇಷಂಟ್ಗಳು ಹೇಳೋ ರೀತಿಯಲ್ಲಿ ನಿಮ್ಗೆ ಅನ್ಸುತ್ತಾ ಇವಾಗಲೂ ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಇದೆ? ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಚಾರಗಳ ಬಗ್ಗೆ ಜಾಸ್ತಿ ವಿಡಿಯೋಗಳು ಬರುತ್ತೆ. ತುಂಬ ಜನ ಇನ್ಫ್ಲೂಯೆನ್ಸರ್ಗಳು ಇದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ಹಚ್ಚಿ ಅದನ್ನು ತಿನ್ನಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಒಂದಿಷ್ಟು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗುತ್ತೆ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ, ನಾವು ಯಾವುದನ್ನು ಫಾಲೋ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಮಿಸ್ಕನ್ಸೆಪ್ಷನ್ ಅಥವಾ ತಪ್ಪು ಕಲ್ಪನೆಗಳು ಯಾವುದೆಲ್ಲ ಅಂತ? ಹೌದು, ಒಂದು ಕಾಮನ್ ಆಗಿ ನನ್ನ ಪೇಷಂಟ್ಸ್ ಹೇಳೋದು, ಡ್ಯಾಂಡ್ರಫ್ ಇದ್ದರೆ ಜಾಸ್ತಿ ಎಣ್ಣೆ ಹಚ್ಚಬೇಕು. ಸೊ ಎಣ್ಣೆ ಹಚ್ಚಿದಷ್ಟು ಡ್ಯಾಂಡ್ರಫ್ ಹೋಗುತ್ತೆ ಅಂತ ಮನೆಯಲ್ಲಿ ಹೇಳ್ತಾರೆ ದೊಡ್ಡವರೆಲ್ಲ. ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ತಪ್ಪು ಕಲ್ಪನೆ. ಸೊ ಲೈಕ್ ಐ ಆಲ್ರೆಡಿ ಡಿಸ್ಕಸ್ಡ್, ಹೆಚ್ಚಾಗಿ ಆಯಿಲ್ ಮಾಡೋದ್ರಿಂದ ಫಂಗಸ್ ಓವರ್ ಗ್ರೋ ಆಗುತ್ತೆ, ಡ್ಯಾಂಡ್ರಫ್ ಹೆಚ್ಚಾಗುತ್ತೆ. ಅದಲ್ದಿರ ಇನ್ನು ಕೆಲವರು ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅನ್ಕೋತಾರೆ. ಸೊ ಇದು ನಮ್ಮ ದೇಹದಲ್ಲಿರುವ ನೈಸರ್ಗಿಕ ಫಂಗಸ್ ಓವರ್ ಗ್ರೋತ್. ಸೊ ಇಟ್ ಕೆನಾಟ್ ಬಿ ಸ್ಪ್ರೆಡ್ ಟು ಅದರ್ ಪೀಪಲ್. ಹರಡುವುದಿಲ್ಲ, ನಮ್ಮಿಂದ ಇನ್ನೊಬ್ಬರಿಗೆ ಡ್ಯಾಂಡ್ರಫ್ ಹರಡೋದಿಲ್ಲ. ಅದು ಇನ್ನೊಂದು ತಪ್ಪು ಕಲ್ಪನೆ. ಓಕೆ ಡಾಕ್ಟರ್, ಈಗ ಡ್ಯಾಂಡ್ರಫನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಯಾಕೆಂದರೆ ತುಂಬ ಜನ ಹೇಳೋದನ್ನು ಕೇಳಿರ್ತೀವಿ, ಒಂದ್ಸತಿ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ದಿನ ಕ್ಯೂರ್ ಆಯಿತು ಮತ್ತೆ ಬಂತು ಅಂತ, ಅಥವಾ ಹೋಮ್ ರೆಮಿಡೀಸ್ ಮಾಡಿದಾಗಲೂ 1-2 ದಿನ ಏನು ಸುದ್ದಿ ಇರೋದಿಲ್ಲ, ಅದಾದಮೇಲೆ ಮತ್ತೆ ತಲೆಯಲ್ಲಿ ಡ್ಯಾಂಡ್ರಫ್ ಬರುತ್ತೆ ಅಥವಾ ಡ್ರೈ ಸ್ಕ್ಯಾಲ್ಪ್ ಉಂಟಾಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಕಂಪ್ಲೀಟ್ ಕ್ಯೂರ್ ಅಂತ ಹೇಳ್ಬೋದಾ ಅಥವಾ ಕಂಟ್ರೋಲ್ ಅಂತ ಹೇಳ್ಬೋದಾ ಅಂತ? ಹೌದು, ಅನ್ಫಾರ್ಚುನೇಟ್ಲಿ ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಅನ್ನೋದಿಲ್ಲ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಕಂಟ್ರೋಲಬಲ್ ಆ್ಯಂಡ್ ಟ್ರೀಟಬಲ್. ಏನು ಕಾರಣ ಅಂದರೆ, ಈ ಡ್ಯಾಂಡ್ರಫ್ಗೆ ಪ್ರಮುಖ ಕಾರಣ ಫಂಗಸ್ ಅಲ್ವಾ. ಈ ಫಂಗಸ್ಸು ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿರುತ್ತೆ, ಅದನ್ನು ನಾವು ಕಂಪ್ಲೀಟ್ಲಿ ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿ ಕ್ಯಾನ್ ಓನ್ಲಿ ಸಪ್ರೆಸ್ ಇಟ್ಸ್ ಗ್ರೋತ್. ಸೊ ಅದರಿಂದ ದೇರ್ ಇಸ್ ನೋ ಪರ್ಮನೆಂಟ್ ಕ್ಯೂರ್ ಪರ್ ಸೆ, ಬಟ್ ಡೆಫಿನೆಟ್ಲಿ ಇಟ್ ಈಸ್ ಟ್ರೀಟಬಲ್. ಸೊ ರೆಕರೆನ್ಸಸ್ ವಾಪಸ್ ಬರೋದನ್ನು ಕಮ್ಮಿ ಮಾಡಲಿಕ್ಕೆ ಜನರಲಿ ವಿ ಅಡ್ವೈಸ್ ಅ ಗುಡ್ ಸ್ಕ್ಯಾಲ್ಪ್ ಹೈಜೀನ್. ವಿ ಟೆಲ್ ದೆಮ್ ಟು ಯೂಸ್ ಮೇಂಟೆನೆನ್ಸ್ ಆಗಿ 1 ವಾರಕ್ಕೆ ಒಂದ್ಸತಿ ಆದರೂ ಆ್ಯಂಟಿ ಫಂಗಲ್ ಶ್ಯಾಂಪು ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಕೈಂಡ್ ಆಫ್ ಸಪ್ರೆಸ್ಡ್. ಅದಲ್ದಿರ ಲೈಫ್ ಸ್ಟೈಲ್ ಚೇಂಜಸ್, ಲೈಕ್ ಆಗಲೇ ನಾವು ಡಿಸ್ಕಸ್ ಮಾಡಿದಂಗೆ ಕೆಲವೊಂದು ಫುಡ್ ಐಟಮ್ಸ್, ಫ್ಯಾಟಿ ಫುಡ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ರೇನು ಹೆಲ್ಪ್ ಆಗುತ್ತೆ. ಆ್ಯಂಡ್ ರೆಗ್ಯುಲರ್ ಹೇರ್ ವಾಷಸ್, ಡೋಂಟ್ ಓವರ್ ಡೂ ಯೋರ್ ಹೇರ್ ವಾಶ್ ಆಲ್ಸೋ. ಮತ್ತು ತುಂಬ ಕಮ್ಮಿನೂ ಮಾಡಬೇಡಿ. ಅಟ್ಲೀಸ್ಟ್ ವೀಕ್ಲಿ 3 times ಆರ್ ಆಲ್ಟರ್ನೇಟ್ ಡೇ ಹೇರ್ ವಾಶ್ ಇಸ್ ರೆಕಮೆಂಡೆಡ್ ಫಾರ್ ಸಮನ್ ಹೂ ಹ್ಯಾಸ್ ಆಯಿಲಿ ಸ್ಕ್ಯಾಲ್ಪ್ ಅಥವಾ ಡ್ಯಾಂಡ್ರಫ್. ಓಕೆ ಓಕೆ. ಯೂಶುವಲಿ ಈಗ ಬಾಯ್ಸ್ ಅಂದರೆ ಡೈಲಿ ತಲೆ ಸ್ನಾನ ಮಾಡ್ತಾರೆ, ಬಟ್ ಹುಡುಗಿರು ವೀಕ್ಲಿ 3 times ಮಾಡಿದ್ರೆ ಓಕೆ ಬೆಸ್ಟ್ ಅಂತಾನ ಮ್ಯಾಮ್? ಹೌದು, ನಾರ್ಮಲ್ ರೆಕಮೆಂಡೇಶನ್ ಇಸ್ ದಿನ ಬಿಟ್ಟು ದಿನ ಅಥವಾ ವಾರಕ್ಕೆ 3 times. ಇದು ಯಾರಿಗೆ ಡ್ಯಾಂಡ್ರಫ್ ಇರೋರಿಗೆ. ಅದೇ ಡ್ರೈ ಸ್ಕ್ಯಾಲ್ಪ್ ಇರೋರಿಗೆ ಫ್ರೀಕ್ವೆಂಟ್ ಹೇರ್ ವಾಶ್ ಇಸ್ ನಾಟ್ ಅಡ್ವೈಸಬಲ್, ಬಿಕಾಸ್ ಇನ್ನು ನಾವು ಜಾಸ್ತಿ ಹೇರ್ ವಾಶ್ ಮಾಡಿದಷ್ಟು ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ಡ್ರೈ ಸ್ಕ್ಯಾಲ್ಪ್ ಇರೋರಿಗೆ ವಾರದಲ್ಲಿ 2 ಸತಿ ಇಸ್ ಜನರಲಿ ಅ ಗುಡ್ ಆಪ್ಷನ್. ಓಕೆ ಓಕೆ. ಶ್ಯಾಂಪು ಬಗ್ಗೆ ಆಗಲೇ ನೀವು ಮಾತಾಡಿದ್ರಿ ಡಾಕ್ಟರ್. ಆದರೆ ಈಗ ಯೂಶಲಿ ನಮಗೆ ಕಾಮನ್ ಆಗಿ ಮನೆ ಹತ್ರದಲ್ಲಿರುವಂಥ ಯಾವುದೋ ಒಂದು ಅಂಗಡಿಯಲ್ಲಿ ಸಿಗೋವಂಥದ್ದು ಅಥವಾ ಹೊರಗಡೆ ಮಾರ್ಕೆಟಿಗೆ ಹೋದಾಗ ಸಿಗುವಂಥ ನಾರ್ಮಲ್ ಶ್ಯಾಂಪೂಸ್, ಈಗ ಆಸ್ ಎ ಡಾಕ್ಟರ್ ಆಗಿ ನೀವು ಕೊಡುವಂಥ ಶ್ಯಾಂಪುಗಳು ಬೇರೆ ಇರುತ್ತೆ. ಬಟ್ ನಾವು ನಾರ್ಮಲ್ ಶಾಪಲ್ಲಿ ತಗೊಳ್ಳುವಂಥ ಶ್ಯಾಂಪೂಸ್ ಬೇರೆ ಬೇರೆ, ಅವ್ರವ್ರಿಗೆ ಬೇಕಾಗಿರೋದನ್ನ ತಗೋತಾರೆ ಅವರು. ಸೊ ಅದರಲ್ಲಿ ಆ್ಯಂಟಿ ಡ್ಯಾಂಡ್ರಫ್ ಅಥವಾ ಆ್ಯಂಟಿ ಫಂಗಲ್ ಶ್ಯಾಂಪು ಆ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ತಗೋಬಹುದಾ ಅಂತ? ಯಾವುದೇ ಆದರೂ ಕೂಡ, ಯಾವ ಶ್ಯಾಂಪು ಪ್ರಾಡಕ್ಟ್ ಆದರೂ ಕೂಡ ಆ್ಯಂಟಿ ಡ್ಯಾಂಡ್ರಫ್ ಅಂತ ಬರೆದಿದ್ದಾರೆ ಅದರಲ್ಲಿ, ಅದನ್ನು ನಾವು ತಗೋಬಹುದಾ ಅಂತ? ತಗೋಬಹುದು. ಯೂಶಲಿ ಅದರಲ್ಲಿ ಮೈಲ್ಡ್ ಆ್ಯಂಟಿ ಫಂಗಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಮಾರ್ಕೆಟಲ್ಲಿ ಸಿಗೋ ಶ್ಯಾಂಪು, ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಅಲ್ಲಿ ZPTO ಅಥವಾ ಜಿಂಕ್ ಪೈರಥಿಯಾನ್ ಅಂತೀವಿ. ಸೊ ದಟ್ ಈಸ್ ದ ಕಾಮನ್ ಇಂಗ್ರೀಡಿಯೆಂಟ್. ಸೊ ಡ್ಯಾಂಡ್ರಫ್ ಪ್ರಾಬ್ಲಮ್ ಇತ್ತು ಅಂದರೆ ದೆನ್ ದೇ ಕ್ಯಾನ್ ಟ್ರೈ ದೀಸ್ ಆ್ಯಂಟಿ ಫಂಗಲ್ ಅಥವಾ ಆ್ಯಂಟಿ ಡ್ಯಾಂಡ್ರಫ್ ಓವರ್ ದ ಕೌಂಟರ್ ಶ್ಯಾಂಪೂಸ್ ಟ್ರೈ ಮಾಡಬಹುದು. ಬಟ್ ಅದರಲ್ಲೂ ಕಮ್ಮಿ ಆಗ್ತಿಲ್ಲ ಅಂದರೆ ದೆನ್ ದೇ ಹ್ಯಾವ್ ಟು ಬಿ ಪುಟ್ ಆನ್ ಡಿಫ್ರೆಂಟ್ ಮೆಡಿಕೇಟೆಡ್ ಶ್ಯಾಂಪೂಸ್. ಓಕೆ ಓಕೆ. ಈಗ ಒಂದೇ ಪರ್ಸನ್ಗೆ ಡ್ರೈ ಸ್ಕ್ಯಾಲ್ಪ್ ಪ್ಲಸ್ ಅದ್ರ ಜೊತೆಗೆ ಡ್ಯಾಂಡ್ರಫ್ ಇರೋವಂಥ
ಸಾಧ್ಯತೆ ಇರುತ್ತಾ, ಇಲ್ಲ ಒಬ್ಬರಿಗೆ ಒಂದೇ ಬರುತ್ತೆ ಅಂತ ಹೇಳೋದಕ್ಕಾಗುತ್ತಾ? ಹಾಂ, ಸೊ ಆ ಥರ ಯೂಶಲಿ ಡ್ರೈ ಸ್ಕ್ಯಾಲ್ಪ್ ಇರೋ ಅಲ್ಲಿ ಡ್ಯಾಂಡ್ರಫ್ ಬರೋದು ಚಾನ್ಸಸ್ ಕಮ್ಮಿ, ಬಟ್ ಅವ್ರು ಕನ್ಫ್ಯೂಸ್ ಆಗುತ್ತೆ, ಇದು ಡ್ರೈ ಸ್ಕ್ಯಾಲ್ಪಾ ಡ್ಯಾಂಡ್ರಫ್ ಅಂತ ಗೊತ್ತಾಗೋದಿಲ್ಲ. ಡ್ರೈ ಸ್ಕ್ಯಾಲ್ಪ್ನ ಡ್ಯಾಂಡ್ರಫ್ ಅಂದ್ಕೊಂಡು ಅವ್ರು ಹೆಚ್ಚಾಗಿ ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಯೂಸ್ ಮಾಡಿ ಪ್ರಾಬ್ಲಮ್ನ ವರ್ಸನ್ ಮಾಡ್ಕೋತಾರೆ. ಬಟ್ ಡ್ಯಾಂಡ್ರಫ್ ಇರೋರಲ್ಲಿ ಡ್ರೈ ಸ್ಕ್ಯಾಲ್ಪು ಬರೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಲ್ಲಿ ಏನು ನೋಡ್ತೀವಿ ಅಂದರೆ ಕೆಲವೊಂದು ಭಾಗ ಡ್ರೈ ಇರುತ್ತೆ, ಕೆಲವೊಂದು ಭಾಗ ಆಯ್ಲಿ ಇರುತ್ತೆ. ಸೊ ಕೆಲವರಿಗೆ ಇಲ್ಲಿ ಹಿಂದ್ಗಡೆ ಭಾಗ ಸ್ಕ್ಯಾಲ್ಪಲ್ಲಿ ಆಯ್ಲಿ ಇರುತ್ತೆ, ಮುಂದ್ಗಡೆ ಡ್ರೈ ಇರುತ್ತೆ. ಸೊ ಅಂಥವರಿಗೆ ಎರಡೂ ಇರೋ ಸಾಧ್ಯತೆ ಇರುತ್ತೆ. ಸೊ ಆವಾಗ ಡಾಕ್ಟರು ಅವ್ರನ್ನ ಎಕ್ಸಾಮಿನ್ ಮಾಡಿ ದೇ ವಿಲ್ ರೆಕಮೆಂಡ್ ಬೆಟರ್ ಶ್ಯಾಂಪೂ ಫಾರ್ ದೆಮ್. ಕೆಲವೊಮ್ಮೆ ವಾರಕ್ಕೆ ಒಂದು ದಿನ ಆ್ಯಂಟಿ ಫಂಗಲ್ ಹೇಳ್ತೀವಿ, ಬೇರೆ ದಿನ ಮಾಯಿಶ್ಚರೈಸಿಂಗ್ ಶ್ಯಾಂಪೂಸ್ ಹೇಳ್ತೀವಿ. ಈ ಥರ ಕಾಂಬಿನೇಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಆ ಥರ ಸ್ಕ್ಯಾಲ್ಪ್ ಇರೋರು ಕೂಡ ಇರ್ತಾರೆ, ಎರಡು ಕಾಂಬಿನೇಷನ್ ಇರೋರು ಇರ್ತಾರೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಅಥವಾ ಹೇರ್ ಗ್ರೋತ್ಗೆ, ಹಾಗೇನೆ ನಮ್ಮ ತಲೆಯ ಚರ್ಮ ಚೆನ್ನಾಗಿರೋದಕ್ಕೆ ಅಥವಾ ಸ್ಕ್ಯಾಲ್ಪ್ ಹೆಲ್ತ್ಗೆ ನಿಮ್ಮ ಕಡೆಯಿಂದ ಏನಾದರೂ ಜನರಿಗೆ ಟಿಪ್ಸ್ ಇರೋದಾದರೆ, ಸಿಂಪಲ್ ಟಿಪ್ಸ್ ಯಾವುದಾದ್ರೂ ರೆಕಮೆಂಡ್ ಮಾಡೋದಾದರೆ ಡಾಕ್ಟರ್? Okay, so good scalp hygiene is very important because this is the foundation for hair growth. So adrinda we have to make sure that the scalp is always healthy. Ensure that you are washing your scalp at least thrice a week. ಅದರಲ್ಲಿ ಜಿಡ್ಡು, ಪೊಲ್ಯೂಷನು ಅದೆಲ್ಲ ಅಕ್ಯುಮುಲೇಟ್ ಆಗಬಾರ್ದು. ಸೊ ಅದರಿಂದ ಅದನ್ನು ಕ್ಲೀನಾಗಿ ಇಟ್ಕೋಬೇಕು. ಎರಡನೇದಂದರೆ ಮೇಕ್ ಶ್ಯೂರ್ ಯು ಆರ್ ಹ್ಯಾವಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್. ಅಂದರೆ ಡಯಟ್ ಅಂದರೆ ನಿಮ್ಮ ಕಾರ್ಬೋಹೈಡ್ರೇಟ್ ರಿಚ್ ಫುಡ್, ಕೊಬ್ಬಿನಾಂಶ ಇರೋ ಫುಡ್ಡು ಇವೆಲ್ಲ ಕಮ್ಮಿ ಮಾಡಬೇಕಾಗತ್ತೆ. ಪ್ರೋಟೀನು, ಗ್ರೀನ್ ಲೀಫಿ ವೆಜಿಟೇಬಲ್ಸು ಮತ್ತು ಫುಡ್ ರಿಚ್ ಇನ್ ವೈಟಮಿನ್ B12 ಇದೆಲ್ಲ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಬಿಕಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಯುವರ್ ಹೇರ್ ಗ್ರೋತ್ ವುಡ್ ಬಿ ವೈಟಮಿನ್ B12, ವೈಟಮಿನ್ D, ಹಾಗೆ ಐರನ್ನು. ಅದಲ್ದಿರ ಎಕ್ಸಸೈಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಟ್ಲೀಸ್ಟ್ ವೀಕ್ಲಿ 5 ದಿನ ಎಕ್ಸಸೈಸ್ ಮಾಡಬೇಕಾಗುತ್ತೆ. ವಾರದಲ್ಲಿ 150 ನಿಮಿಷ ಅಟ್ಲೀಸ್ಟ್ ಗುಡ್ ಎಕ್ಸಸೈಸ್ ಇಸ್ ರೆಕಮೆಂಡೆಡ್ ಫಾರ್ ಅ ಹೆಲ್ದಿ ಲೈಫ್ ಸ್ಟೈಲ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡ್ಯಾಂಡ್ರಫ್ ಹಾಗೆಯೇ ಡ್ರೈ ಸ್ಕ್ಯಾಲ್ಪ್ ಇದರ ನಡುವೆ ಇರುವಂಥ ಡಿಫ್ರೆನ್ಸ್ ಯಾವ ರೀತಿಯಾಗಿರುತ್ತೆ, ಸೊ ಇದಕ್ಕೆ ಕಾರಣಗಳು ಯಾವ ರೀತಿಯಾಗಿರುತ್ತೆ ಆ್ಯಂಡ್ ಇದಕ್ಕೆ ಟ್ರೀಟ್ಮೆಂಟ್ ಏನು, ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡ್ಯಾಂಡ್ರಫ್ ಅಥವಾ ತಲೆಯ ಹೊಟ್ಟಿಗೆ ಕಾರಣಗಳು ಏನು, ಅಥವಾ ಈ ಡ್ಯಾಂಡ್ರಫ್ ಹಾಗೆಯೇ ಈ ಡ್ರೈ ಸ್ಕ್ಯಾಲ್ಪ್ ಇದರ ನಡುವೆ ಇರುವಂಥ ಡಿಫ್ರೆನ್ಸ್ ಏನು, ಇದಕ್ಕೆ ಯಾವೆಲ್ಲ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಸೊ ಯಾವೆಲ್ಲ ಫುಡ್ಡನ್ನು ತಗೋಬೇಕು, ಸೊ ಎಲ್ಲ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.